ಮಾಮ್ಸ್ ಸಾಕಂತ ಸಾಕಕ್ಕ. ಹಾಯ್ ಮಾಮ್ಸ್. ಹಾಯ್ ಶ್ರೀ. ಇದೇ ನಮ್ಮನೆ ಅಡುಗೆ ಮನೆನೋ ಇಲ್ಲ 5 ಸ್ಟಾರ್ ಹೋಟೆಲ್? ಮನೆ ತುಂಬಾ ಘಮ ಅಂತಿದೆ. 5 ಸ್ಟಾರ್ ಅಮ್ಮಂದಿರು ಸೇರ್ಕೊಂಡು ಮಾಡಿರೋ ಅಡುಗೆ, ಅದಕ್ಕೆ ಈ ಘಮ. ಶ್ರೀ, ಎಲ್ಲ ಅಡುಗೆ ರೆಡಿ ಆಗಿದೆ, ಚೂರು ಟೇಸ್ಟ್ ಮಾಡೋ. ಅಯ್ಯೋ ಬೇಡಪ್ಪ. ಯಾಕೆ? ನಾನು ಈಗ ತಾನೆ ಹೊರಗಡೆಯಿಂದ ಬರ್ತಿದ್ದೇನೆ. ನಾನು ಅಜ್ಜಿ ಪರ್ಮಿಷನ್ ಇಲ್ದೇನೆ ಅಡುಗೆ ಮನೆ ಒಳಗೆ ಬಂದಿರೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ನಾನು ಸಾಯಿಸಾಗ್ಬಿಡ್ತಾರೆ. ಶ್ರೀ, ಬಿಡ್ತು ಅಂತ ಹೇಳು. ಮಾಮ್, ಬಿಡ್ತು. 3 ಸಲ ಹೇಳು. ಮತ್ತೆ ಶುರು ಮಾಡಿದ್ರೆ ನೀವು? ಬೇಗ ಹೇಳು. ಬಿಡ್ತು ಬಿಡ್ತು ಬಿಡ್ತು. ಗುಡ್. ಇನ್ಮೇಲೆ ಈ ಥರ ಎಲ್ಲ ಮಾತಾಡಬೇಡ. ಓಕೆ ಓಕೆ, ಸಾರಿ ಮಾಮ್. ಸರಿ ಬಾ, ಟೇಸ್ಟ್ ಮಾಡು, ಬಾ. ಬಾ ಬಾ ಬಾ. ಶ್ರೀ, ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು, ಆಯ್ತಾ? ನೀವು ಜಾಮೂನ್ ಕೊಡೆ. ಹಾಂ. ಡಿಲೀಷಿಯಸ್. ಇನ್ನೊಂದು ಡಿಲೀಷಿಯಸ್ ಆಗಿರೋ ಡಿಶ್ ಕೊಡ್ತೀನಿ. ಕೊಡಿ ಜಾಮೂನ್. ಇದು ಯಾರು ಮಾಡಿದ್ ಗೊತ್ತಾ? ನಮ್ ಜಾನ್ವಿ. ಕುಡಿ ಕುಡಿ ಕುಡಿಬೇಕು. ಅರ್ಜೆಂಟ್ ನೋಡು ಅವ್ನಿಗೆ. ವಾವ್, ಇದು ಅಲ್ಟಿಮೇಟ್ ಆಗಿದೆ ಮಾಮ್ಸ್. ಇನ್ನೊಂದು ಡಿಶ್ ಇದೆ. ಲಲಿತಕ್ಕ, ಪಾಯಸ ಕೊಡಿ. ಲಲಿತಕ್ಕ ಪಾಯಸ ಮಾಡಿದ್ದಾರೆ, ಕೊಡಿ. ನಿಮಗೆ ಯಾಕೆ ಬೇಜಾರು ಮಾಡೋದು? ಅದನ್ನು ಟೇಸ್ಟ್ ಮಾಡ್ತೀನಿ, ಕೊಡಿ. ಮಾಡು ಮಾಡು. ಹೇಗಾಗಿದೆ ಹೇಳು. ಮಾಮ್ಸ್ ಎಕ್ಸ್ಟ್ರಾರ್ಡಿನರಿ. ಓ ಮೈ ಗಾಡ್, ಸೀರಿಯಸ್ಲಿ ಸೋ ಗುಡ್. ನೋಡು, ಇನ್ನು ಒಂದೇ ಒಂದು ಐಟಮ್ ಇದೆ, ಅದನ್ನು ಟೇಸ್ಟ್ ಮಾಡ್ಬಿಡು. ಹೊಟ್ಟೆ ತುಂಬಿದೆ ನನಗೆ. ಡಿನ್ನರ್ಗೆ ಬರಬೇಕು ಬೇಡವಾ? ಅರೆ, ನೀನ್ ಡಿನ್ನರ್ಗೆ ಬರ್ದಿದ್ರೆ ಡಿನ್ನರೇ ಕ್ಯಾನ್ಸಲ್. ಎಲ್ಲ ಇವಾಗಲೇ ತಿಂದ್ಬಿಟ್ರೆ ಡಿನ್ನರ್ಗೆ ಬಂದು ಏನ್ ತಿನ್ಲಿ? ಹೊಟ್ಟೆ ಖಾಲಿ ಇರ್ಬೇಕಲ್ವಾ? ಬೆಳೆಯೋ ಹುಡುಗ ನೀನು, ತಿಂದು ಗಟ್ಟು ಮುಟ್ಟಾಗಿರ್ಬೇಕು. ಹಾ, ಹೌದು, ಆಗ್ಲೇ ನಮ್ಗೆ ಗಟ್ಮುಟ್ಟಾಗಿರೋ ಮೊಮ್ಮಗು ಕೊಡಕ್ ಸಾಧ್ಯ. ಟೂ ಮಚ್. ಆಯ್ತಾಯ್ತಾಯ್ತು, ಇದು ಒಂದು ಟೇಸ್ಟ್ ಮಾಡ್ಬಿಡು, ಆಮೇಲೆ ನಿನ್ನನ್ನ ಯಾವ್ದಕ್ಕೂ ಕರಿಯಲ್ಲ, ಸರಿನಾ? ಹಾ, ಈ ಮಾತಿನ ವ್ಯಾಲಿಡಿಟಿ ರಾತ್ರಿ 8 ಗಂಟೆವರೆಗೂ ಅಷ್ಟೇ. ತಗೋ ಮಾಮ್, ಪ್ಲೀಸ್ ಮಾಮ್, ಎಲ್ಲ ಎಕ್ಸ್ಪೆರಿಮೆಂಟ್ ಒಬ್ಬನ ಮೇಲೆ ಮಾಡ್ಬಿಡಿ. ನಿಮ್ಮ ಭಾವ ಇದಾರಲ್ಲ, ಅವ್ರ ಮೇಲೆ ಸ್ವಲ್ಪ ಪ್ರಯೋಗ ಮಾಡಿ. ಎಷ್ಟು ವರ್ಷ ವಿದೇಶದಲ್ಲಿ ಬರೀ ಪಿಜ್ಜಾ ಬರ್ಗರ್ ತಿಂದು ಬದುಕಿರ್ತಾರೆ ಅವರು. ದೇಶ ಸೊಗಡಿನ ರುಚಿ ಗೊತ್ತಾಗುತ್ತೆ, ನಾಲ್ಗೆಲ್ಲ ಜಿಡ್ಡು ಹಿಡಿದೋಗಿರುತ್ತೆ. ಇದನ್ನೆಲ್ಲ ತಿಂದರೆ ಇನ್ಯಾವತ್ತೂ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಲ್ಲ ಅವರು. ಭಾವ ಇನ್ಮೇಲೆ ಯಾವಾಗಲೂ ಈ ಮನೇಲಿ ನಮ್ಮ ಜೊತೆಲೇ ಇರಬೇಕು ಅನ್ನೋ ಆಸೆ ನಿನಗೂ ಇದೆ ಅಲ್ವಾ ಶ್ರೀ? ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ತಗೊಳ್ಳಿ.